ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ನಾಪತ್ತೆ ಆಗೋಗಿದ್ದೆ. ಅಲ್ಲೇನು ನೋಡ್ತಿದ್ಯಾ? ಆ ಕಡೆ ಏನಿದೆ? ವೇದ, ನಿನ್ನ ಹತ್ರನೇ ಮಾತಾಡ್ತಿರೋದು. ಅಲ್ಲೆಲ್ಲೋ ನೋಡ್ತಿದ್ಯಾ? ಬೇಜಾರಲ್ಲಿದ್ಯಾ? ಯಾಕೇನಾಯ್ತು? ನನ್ನ ಮ್ಯಾಕ್ ಬುಕ್ ಕಾಣ್ತಿರ್ಲಿಲ್ಲ, ಹುಡುಕ್ತಿದ್ದೆ. ಅದು ಕೆಳಗಡೆ ಇದೆ ಹಾಲಲ್ಲಿ. ಹೌದು, ನನಗೆ ಬೆಳಿಗ್ಗೆ ಕೇಳ್ದೆ ಎಲ್ಲಿಗೂ ಹೋಗಿದ್ದಲ್ಲ. ಎಲ್ಲಿಗೆ ಹೋಗಿದ್ದೆ? ಎಲ್ಲೋ ಹೋಗಿದ್ದೆ. ಏನಕ್ಕೀಗ? ಯಾಕೆ ನಾನು ಕೇಳಬಾರ್ದ? ಕರೆಕ್ಟು, ನಿನ್ನೆ ರಾತ್ರಿ ಬೇರೆ ಪಂಚಶಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅದನ್ನ ತಗೊಂಡು ಎಲ್ಲಿಗೆ ಹೋಗಿದ್ದೆ? ಪೂಜೆಗೆ ಏನಾದರೂ ಮಾಡಿಸ್ತಾ ಇದೆಯಾ? ಅಲ್ಲ, ಎಲ್ಲ ಪೂಜೆಗೂ ಹೆಂಡತಿ ನಿನ್ನ ಜೊತೆಗಿರ್ಬೇಕು ತಾನೆ. ಇದ್ಯಾವುದು ಸೆಪ್ರೇಟ್ ಆಗಿ ನನ್ನ ಬಿಟ್ಟು? ನಿನ್ನೆ ಕೇಳ್ತಿರೋದು. ಮಾತಾಡಿ ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ. ಅಮೂಲ್ಯ, ನಾನು ಎಲ್ಲೇ ಹೋದ್ರೂ ನಿನಗೆ ಹೇಳೇ ಹೋಗ್ಬೇಕಾ? ಇನ್ನು ಮುಂದೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡು. ಹೋಗೋ ಟೈಮ್ ಬರೋ ಟೈಮ್ನ ಬರ್ತು ಸೈನ್ ಮಾಡ್ತೀನಿ. ವೇದ, ವಿಕ್ಕಿ, ಏನು ಮಾಡ್ತಿದ್ದೀರಾ? ಈ ಥರ ಮ್ಯೂಸಿಕ್ನ ಮಗು ಕೇಳಿದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದು ಮಗು ಆಗಿದ್ರು ಅದಕ್ಕೆ ಸಂತೋಷ, ದುಃಖ, ಭಯ ಎಲ್ಲ ಫೀಲ್ ಆಗುತ್ತಂತೆ. ಅದಕ್ಕೆ ಈ ಥರ ಸಾಫ್ಟ್ ಆ್ಯಂಡ್ ಮೆಲೋಡಿಯಸ್ ಸಾಂಗ್ನ ನಾನು ನಮ್ಮ ಮಗುಗೋಸ್ಕರ ನುಡಿಸ್ತಾ ಇದ್ದಿದ್ದು. ಇನ್ಮೇಲೆ ನೀವು ತವರು ಮನೆಗೆ ಹೋಗ್ತಿದ್ದೀರಾ ಅಲ್ವಾ? ನನ್ನನ್ನು ಮಿಸ್ ಮಾಡ್ಕೊಳ್ಬೋದು, ಅದಕ್ಕೆ ಇಷ್ಟೊಂದು ಮುದ್ದು ಮಾಡ್ತಾ ಇದ್ದೀರಾ. ಅರೇ, ಬೆಳಗ್ಗೆ ಮಾಡಿಕೊಟ್ಟಿದ್ದ ಕಾಫಿ ತುಂಬ ಚೆನ್ನಾಗಿತ್ತು. ಇನ್ನು ನೀನು ಟಿಫನ್ ಕೊಟ್ಟು ಇದೇನು ಪರಿ, ಇವಾಗ ತರಕಾರಿ ಎಷ್ತಾ ಇದೆಯಾ? ನೀನು ಟಿಫನ್ ಮಾಡ್ಕೊಡೋದು ಯಾವಾಗ? ಮಿಸ್ಟರ್ ಪರಿಮಳ ಮಂಜುನಾಥ್ ಅವರೇ, ನೀವು ನಳಪಾಕ ಇಳಿಸೋದೇ ಯಾವಾಗ? ನಾವು ಅದನ್ನು ಸೇವಿಸುವುದು ಯಾವಾಗ? ಸೇವಿಸಿದ ನಂತರ ನಾವು ಆಫೀಸಿಗೆ ಪ್ರಯಾಣ ಬೆಳೆಸುವುದು ಯಾವಾಗ? ಅಯ್ಯ, ಏನು ಗಂಡಸ್ರಿ ನೀವುಗಳೆಲ್ಲ, ಒಂದು ನಯ ಪೈಸೆ ಸೂಕ್ಷ್ಮ ಇಲ್ಲ. ಅಲ್ಲಿ ಮಗಳು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ, ನಿಮಗೆ ತಿಂಡಿ ಚಿಂತೆನಾ? ಯಾಕೆ, ಏನಾಯ್ತು? ಆರ್ತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ? ಪಾಪ, ವಿಕ್ಕಿ ಫೋನ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ನಮ್ಮ ವಿಕ್ರಾಂತ್ ಹಾಗಲ್ವಲ್ಲ, ಅವ್ನು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾನೆ. ಅವನು ಯಾಕೆ ಈ ಥರ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ದಿವ್ಸಕ್ಕೆ 10 ಸಲ ಫೋನ್ ಮಾಡೋನು ಈ 2 ದಿನದಲ್ಲಿ ಒಂದು ಫೋನು ಮಾಡಿಲ್ಲ. ಅಲ್ಲ ರೀ, ಅವಳ ಮುಖದಲ್ಲಿ ಏನೋ ಒಂದು ಬೇಜಾರು, ಎಲ್ಲೋ ಕಳೆದು ಹೋಗಿರ್ತಾಳೆ. ನಮಗೆ ತೋರಿಸ್ಕೊಳ್ದೇ ಇರಬಹುದು, ಆದರೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿರ್ತಾಳೆ. ತುಂಬಿದ ಗರ್ಭಿಣಿ ಈ ಟೈಮಲ್ಲಿ ಹೇಗಿರಬೇಕು? ಮೈಸೂರು ಅರಮನೆಗೆ ದೀಪದ ಅಲಂಕಾರ ಮಾಡಿದರೆ ಹೊಳಿತಾ ಇರುತ್ತಲ್ಲ, ಹಾಗಿರಬೇಕು. ಆದರೆ ಅವಳ ಮುಖದಲ್ಲಿ ಆ ಕಳೆನೇ ಇಲ್ಲ. ಈ ಟೈಮಲ್ಲಿ ಈ ಥರ ಇದ್ದರೆ ಹೇಗೆ ಹೇಳಿ? ಸರಿ, ನೀನು ಅಡುಗೆ ಮುಂದುವರಿಸು, ನಾನು ಮಾತಾಡ್ತೀನಿ. ಅಪ್ಪ, ಟಿಫನ್ ಆಯ್ತಾ ಕಂದ?
ಹ್ಞೂಪ್ಪ ಆಯಿತು. ಯಾಕಮ್ಮ ಸಪ್ತಿದೆಯಾ? ಇಲ್ಲಿ ಟೈಮ್ ಪಾಸ್ ಮಾಡೋದು ನಿನಗೆ ಕಷ್ಟ ಆಗ್ತಾ ಇದೆಯಾ? ಛೇ ಹಾಗೇನಿಲ್ಲ ಅಪ್ಪ. ಯಾವುದಾದ್ರೂ ಹೆಣ್ಮಕ್ಳಿಗೆ ತನ್ನ ತವ್ರ ಮನೇಲಿ ಕಾಲ ಕಳೆಯೋದಕ್ಕೆ ಕಷ್ಟ ಆಗತ್ತಾ ಅಪ್ಪ? ವಿಕ್ಕಿ ಅವ್ರನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೆ ಅಷ್ಟೆ. ಅವ್ರು ಇಲ್ಲದೆ ಕಾಲ ಕಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವಿಕ್ಕ ಅಂತೂ ಬಂದೇ ಬರ್ತಾನೆ. ಒಂದು ಕೆಲಸ ಮಾಡೋಣ, ಇವತ್ತು ಸಂಜೆ ನಾನು ಆಫೀಸ್ನಿಂದ ಬೇಗ ಬರ್ತೀನಿ. ನಾನು, ಅಮ್ಮ, ನೀನು, ಅಂಜು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಆಗ ನಿನ್ನ ಮನಸ್ಸಿಗೆ ನಿರಾಳ ಅನ್ಸುತ್ತೆ. ಸರಿನಾ? ಸರಿ ಅಪ್ಪ. ಅಂದ ನೀನೀಗಾಗಲೇ ಬಂದು 3-4 ದಿವಸದ ಮೇಲಾಯಿತು. ನಿನ್ನ ಬೇಕು ಬೇಡಗಳನ್ನು ನನಗೆ ಕೇಳಲೇ ಇಲ್ಲ. 2 ಜೀವ, ಏನೇನೋ ಆಸೆಗಳಿರ್ತವೆ. ನಿನಗೇನಾದರೂ ಬೇಕಂದ ಬೇಕಿದ್ರೆ ಹೇಳು, ತಂದು ಕೊಡ್ತೀನಿ. ಹಾಂ ಅಪ್ಪ. ಅಪ್ಪ, ನಂಗೆ ಇದೇ ಥರ ಒಂದು ಬೊಂಬೆ ತಂದು ಕೊಡ್ತೀಯಾ? ಆಯ್ತು. ಸಂಜೆ ಆಫೀಸ್ನಿಂದ ಬರ್ತಾ ಇದನ್ನು ತೊಗೊಂಬರ್ತೀನಿ. ಅದಕ್ಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ಹುಚ್ಚು ಹುಡುಗಿ. ಸರಿ, ಬರ್ತೀನಿ. ಅಗ್ರಜ, ವಿಕ್ರಾಂತ್. ಇಲ್ಲ ಅಗ್ರಜ, ನಿನ್ನ ಮೇಲೆ ನನಗೆ ಕೋಪ ಬಂದಿದೆ, ಮಾತಾಡ್ಸ್ಬೇಡ. ಯಾಕೆ ವಿಕ್ರಾಂತ್? ಅಲ್ಲ ಮತ್ತೆ ವೇದಾಂತ್ ವಸಿಷ್ಠ ಒಂದ್ಸಲ ಮನ್ಸು ಮಾಡಿದ್ರೆ ಅದರಿಂದ ಹಿಂದೆ ಹೆಜ್ಜೆ ಹಾಕೋದೇ ಮಾತಿಲ್ಲ. ಏನಕ್ಕೆ ಮನೆಯವ್ರ ಮುಂದೆ ಎಲ್ಲ ಇಷ್ಟೊಂದು ಬೇಜಾರಾಗಿದೆಯಾ? ನೀನು ಯಾವತ್ತೂ ಹಿಂಗೆ ಕೂತಿರ್ಬಾರ್ದು. ನೀನು ವೇದಾಂತ್ ವಸಿಷ್ಠ, ನಾನು ಅಗ್ರಜ. ನಿನ್ನ ಮುಂದೆ ಬೆಟ್ಟಗಳು ಬಂದ್ರೂ ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿ ನಿಂತ್ಕೊಬೇಕು ನೀನು. ಇಲ್ಲ ಅಗ್ರಜ, ನೀನು ಹೀಗೆ ಮೈ ಮರೆತು ಕೂತ್ಕೋಬಾರ್ದು. ಮನೆ ತುಂಬ ದುಶ್ಮನ್ಗಳಿದ್ದಾರೆ. ಎನಿ ಟೈಮ್ ಅವ್ರು ಅಟ್ಯಾಕ್ ಮಾಡ್ಬೋದು ನಮ್ಮನ್ನ. ನೀನು ಟೈಗರ್ ಥರ ಇರಬೇಕು. ಈ ಥರ ಮೈ ಮರೆತೆಲ್ಲ ಕೂತ್ಕೊಬಾರ್ದು. ನಾನು ಟ್ರೈ ಮಾಡ್ತಾ ಇದ್ದೀನಿ ವಿಕ್ರಾಂತ್, ಬಟ್ ನನಗೆ ಆಗ್ತಿಲ್ಲ. ನಾನು ಏನು ಮಾಡಲಿ ಹೇಳು? ಅಯ್ಯೋ ಅಗ್ರಜ, ನಿನ್ನ ಕೈಲಿ ಆಗಲ್ಲ ಅಂದರೆ ಏನರ್ಥ? ಯು ಹ್ಯಾವ್ ಟು ಡೂ. ಇಲ್ಲ ವಿಕ್ರಾಂತ್. ಕಮಾನ್ ಅಗ್ರಜ, ನೀನೇ ಹೀಗಂದ್ರೆ ಹೇಗೆ? ಸಪ್ಪು ಕೂತ್ಕೊಳ್ಬೇಡ, ಸ್ವಲ್ಪ ಅಲರ್ಟ್ ಆಗಿರೋ. ಸ್ಮೈಲ್ ಮಾಡು ಪ್ಲೀಸ್. ಆಯ್ತು ವಿಕ್ರಾಂತ್. ಬಾಸ್ ಬಾಸ್, ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಬಾಸ್? ವಿಕ್ರಾಂತ್ ಜೊತೆ. ಏನೋ ಛೋಟಾ ಬಾಸ? ಛೋಟಾ ಬಾಸು ದುಬೈಗೆ ಹೋಗಿದ್ದಾರೆ. ಅವರು ಫೋನ್ ಏನಾದರೂ ಮಾಡಿದ್ರಾ? ಸರಿ ಅಗ್ರಜ, ಆ ಕರಪ್ಕ ಅಂತಂಗೆ ಏನು ಅರ್ಥ ಆಗಲ್ಲ. ಬಾಯ್. ಬಾಸ್ ಬಾಸ್, ಛೋಟಾ ಬಾಸು ಕಾಲ್ ಮಾಡಿದ್ರ ಬಾಸ್? ಹಾಂ, ಅವ್ರ ಹತ್ರನೇ ಮಾತಾಡ್ತಿದ್ದೆ.
ಛೋಟಾ ಬಾಸ್ ಹತ್ರ ಮಾತಾಡ್ತಾ ಇದ್ರಾ? ಹಾಂ, ಅವನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಿಲ್ಲ. ಏನಾಗಿದೆ ನಮ್ಮ ಬಾಸ್ಗೆ? 2 ದಿವಸದಿಂದ ಒಂಥರ ಆಡ್ತವ್ರಲ್ಲ. ಛೋಟಾ ಬಾಸ್ಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಅಂತಾರೆ, ಆದರೆ ಕೈಯಲ್ಲಿ ಫೋನೇ ಹಿಡ್ಕೊಂಡಿರ್ಲಿಲ್ಲ. ತಲೆ ಕೆಟ್ಟೋಗ್ತಾನೆ. ಛೋಟಾ ಬಾಸ್ ಇಲ್ಲೇ ಎಲ್ಲಾದ್ರೂ ಇದ್ದಾರಾ? ನನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಛೋಟಾ ಬಾಸ್, ಛೋಟಾ ಬಾಸ್, ಛೋಟಾ ಬಾಸ್. ಈ ಫೋನು ಇಲ್ಲೇ ಇದೆ. ಇನ್ನು ಯಾವ ಫೋನಲ್ಲಿ ಫೋನ್ ಮಾಡ್ತಾರವರು? ಅರಿ ಹೇಳಿ, ನೀವೇನು ಊಟಕ್ಕೆ ಬರ್ತೀರೋ ಇಲ್ವೋ? ಊಟದ ವಿಚಾರಕ್ಕಲ್ಲ ಪರಿ ನಾನು ಫೋನ್ ಮಾಡಿದ್ದು. ಮತ್ತೆ ಬೆಳಗ್ಗೆ ಆರತಿ ಬೊಂಬೆ ಬೇಕು ಅಂತ ಹೇಳಿದ್ಲು. ಅದನ್ನು ತಗೊಂಡು ಬರೋಣ ಅಂತ ಇಲ್ಲೇ ಅಂಗಡಿಗೆ ಬಂದಿದ್ದೆ. ನಾನೆಲ್ಲೋ ಅದ್ರ ಬೆಲೆ 500-600 ರೂಪಾಯಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅವಳು ಇಷ್ಟಪಟ್ಟಿರೋ ಬೊಂಬೆ ಬೆಲೆ 5,500 ರೂಪಾಯಿ ಹೇಳ್ತಾ ಇದ್ದಾರೆ. ಏನು, ಒಂದು ಗೊಂಬೆಗೆ 5,500? ಅಲ್ಲ ರೀ, ನಮ್ಮ ಮನೆ ಬಾಡಿಗೆನೇ 6,000. ಆ ಗೊಂಬೆಲಿ ಅಂಥದ್ದು ಏನ್ರಿ ಇದೆ 5,500 ಕೊಡುವಂಥದ್ದು? ಪಾಪ ಪರಿ ನಮ್ಮ ಆರತಿ, ಅವಳು ಇಷ್ಟಪಟ್ಟಿದ್ದು ಬೊಂಬೆ ಥರನೇ ಇದೆ ಪರಿ. ಆದರೆ ನನ್ನ ಜೇಬಲ್ಲಿ ಎಲ್ಲ ತಡ್ಕಾಡಿದ್ರು 1,000-1,500 ರೂಪಾಯಿ ಇರ್ಬೋದು. ಮಂತ್ ಎಂಡ್ ಬೇರೆ. ನಿನ್ನ ಹತ್ರ ಏನಾದರೂ ಸ್ವಲ್ಪ ದುಡ್ಡಿದೆಯಾ? ಅಲ್ಲ ರೀ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಹೇಳಿ? ನಿನ್ನ ಸಾಸಿವೆ ಡಬ್ಬದಲ್ಲಿ ಏನಾದರೂ ಇದೆಯಾ ನೋಡು ಪರಿ. ರೀ, ನನಗೆ ಗೊತ್ತಿರಲ್ವೇನ್ರಿ ಯಾವ ಡಬ್ಬದಲ್ಲಿ ಎಷ್ಟು ದುಡ್ಡು ಇಟ್ಟಿರ್ತೀನಿ ಅಂತ. ಅದರಲ್ಲಿ ಒಂದು 100-200 ಇರಬೇಕಷ್ಟೆ. ಏನು ಮಾಡೋದು ಪರಿ ಇವಾಗ? ರೀ, ಅವಳು ಕೇಳಿದ್ರೆ ಈ ತಿಂಗಳು ಸಂಬಳ ಬಂದಮೇಲೆ ತಂದು ಕೊಡ್ತೀವಿ ಅಂತ ಹೇಳಿದ್ರಾಯ್ತು. ಅವಳು ಅರ್ಥ ಮಾಡ್ಕೋತಾಳೆ. ಅವಳು ಅರ್ಥ ಮಾಡ್ಕೋತಾಳೆ ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ಆಗುತ್ತಾ ಪರಿ? ಪಾಪ ಮಗಳು ತುಂಬ ಸಂಕೋಚದಿಂದಲೇ ಕೇಳಿದ್ಲು. ನಾನೇ ತುಂಬ ಉತ್ಸಾಹ ತೋರಿಸ್ಬಿಟ್ಟು ಅವಳಿಗೆ ಭರವಸೆ ಕೊಟ್ಬಿಟ್ಟು ಬಂದ್ಬಿಟ್ಟೆ, ಇವತ್ತು ಸಂಜೆ ತಂದು ಕೊಡ್ತೀನಿ ಅಂತ. ಈಗ ತುಂಬ ಬೇಜಾರಾಗ್ತಾ ಇದೆ. ಈ ಥರ ಸಣ್ಣ ಸಣ್ಣ ಬೇಜಾರುಗಳು ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಇದ್ದಿದ್ದೆ ಕಣ್ರಿ. ಆಸೆ ಬೆಟ್ಟದಷ್ಟು, ದುಡ್ಡು ಮಾತ್ರ ಸಾಸಿವೆ ಕಾಳಿನಷ್ಟು. ತುಂಬ ನಾಚಿಕೆ ಆಗ್ತಾ ಇದೆ ಪರಿ. ಅಪ್ಪ ಆಗಿ ಮಗಳು ಒಂದು ಚಿಕ್ಕ ಬೈಕೇನು ಈಡೇರಿಸೋದಕ್ಕೆ ಆಗಲಿಲ್ವಲ್ಲ ಅಂತ. ನನಗೂ ಗೊತ್ತಿಲ್ಲ ರೀ. ಏನಿರ್ಬೋದು ಇದರಲ್ಲಿ?
ಮನ್ಸು ತಳ್ಮಳ ಅನಿಸ್ತಾ ಇದೆ. ಅಮ್ಮ ನಿನ್ನ ಮಗನೆಂಬ ಹೆಮ್ಮೆ ಬೇಕು ನನಗೆ ಪ್ರತಿ ಜನ್ಮಕ್ಕೂ. ಅಮ್ಮ ನಿನ್ನ ಮಗನೆಂಬ ಹೆಮ್ಮೆ ಬೇಕು ನನಗೆ ಪ್ರತಿ ಜನ್ಮಕ್ಕೂ. ಸರಿಸಾಟಿರದ ನಿನ್ನ ಪ್ರೀತಿ ಸವಿಯು ಬೇಕು ಎಂದೆಂದಿಗೂ. ಅಮ್ಮ ನಿನ್ನ ಮಡಿಲಲ್ಲಿ ಜಾಗ ನೀಡು ನನಗೆ ಪ್ರತಿ ಜನ್ಮಕ್ಕೂ. ನಿನ್ನ ಪಾಠಶಾಲೆ ವಾತ್ಸಲ್ಯ ಮಾಲೆ ಬೇಕು ಎಂದೆಂದಿಗೂ. ನೀನೇ ನಾನೆಂದಿಗೂ. ಆ ಆ ಏನೇನೋ ಬಲ್ಲ ನಾನೆಂಗಲು ಕೂಗೋ ಪದವೇನೆ ನೀನಲ್ಲವೇ. ನಿನ್ನೆಲ್ಲ ನೋವಿನ ದಯದಿಂದ ತಾನೇ ನನ್ನೆಲ್ಲ ನಗುವಿನ ಕ್ಷಣವೆಲ್ಲವೂ. ನಿನ್ನ ಕೈ ತುತ್ತಾರುಣ ಭಾರ ನನ್ನ ಮೇಲಿದೆ. ತೀರೋದು ಉಳಿಯೋದು ನಿನ್ನ ಕೈಲಿದೆ. ಅಮ್ಮ ನಿನ್ನ ಮಗನೆಂಬ ಹೆಮ್ಮೆ ನನ್ನ ಪರ್ಮಿಷನ್ ಇದೆ ನನ್ನ ವಸ್ತುಗಳನ್ನ ಮುಟ್ಟೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಯಾಕೆ ಅಮ್ಮನ ಮೇಲೆ ಕೂಗಾಡ್ತಿದ್ಯಾ? ಅಮ್ಮ ಏನಾಯ್ತಮ್ಮ? ಅದು ಮೇಲೆ ಡಬ್ಬ ಇತ್ತು, ಕ್ಲೀನ್ ಮಾಡುವಾಗ ನೋಡಿದೆ. ಏನಿದೆ ಅಂತ ನೋಡೋಣ ಅಂತ ತೆಗಿಯಕ್ಕೆ ಹೋದೆ ಅಷ್ಟೇ. ಯಾವ್ದೋ ಅದನ್ನೇ ಯಾಕೆ ನೋಡ್ಬೇಕಿತ್ತು? ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಯ್ತು. ಇನ್ನು ಈ ಥರ ಮಾಡಲ್ಲ. ಅಮ್ಮ ಒಂದು ನಿಮಿಷ, ವೇದಾಂತ್ ಯಾಕೆ ಏನಾಯ್ತು? ಅಮ್ಮನ ಮೇಲೆ ಯಾಕೆ ರೆಗಾಡ್ತಾ ಇದೆಯಾ? ಅಷ್ಟಕ್ಕೂ ನಿನ್ನ ವಸ್ತುಗಳನ್ನ ಯಾಕೆ ಮುಟ್ಬಾರ್ದು? ಅದರಲ್ಲಿ ಏನಿದೆ ಅಮ್ಮಂಗೆ ಬೈಯೋ ಅಂಥದ್ದು? ಓಪನ್ ಮಾಡೋದನ್ನ ಏನಿದೆ ನೋಡೇ ಬೇಡೋಣ ಅದರಲ್ಲಿ. ಅದು ನನ್ನ ಪರ್ಸನಲ್. ವೇದಾಂತ್, ನಾನು ನಿನ್ನ ಹೆಂಡ್ತಿ, ನನ್ನ ಹತ್ರ ಏನು ಪರ್ಸ್ನಲ್ಲು? ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ.